ನಮಸ್ಕಾರ. ಇವತ್ತು ಒಂದು ವಿಚಾರ ನೋಡೋಣ. ನಮ್ಮ ಆರೋಗ್ಯದ ಕುರಿತು ಮನೆ ಮದ್ದು, ಬಹಳ ವಿಶೇಷವಾಗಿ ಮನೆ ಮದ್ದು ನಾನು ಪ್ರಾರಂಭ ಮಾಡಿದ್ದೆ 20-21 ವರ್ಷಕ್ಕೆ ಮುಂಚೆ. ಮಾಧ್ಯಮಗಳೆಲ್ಲ ಹೇಳ್ತಿದ್ದೆ, ಬಹಳ ಜನ ಬಂದು ಬಹಳ ಚೆನ್ನಾಗಿದೆ ಸರ್ ಅಂತೇಳಿ. ಮನೆಗಳಲ್ಲಿ ಅಜ್ಜಿದಿರಿದ್ದಾಗ ಮನೆ ಮದ್ದು ಬಹಳ ವಿಶೇಷವಾಗಿ ಹೇಳ್ಕೊಡ್ತಾರೆ. ಈಗ ಎಲ್ಲ ಸಿಟಿಗಳಲ್ಲಿ ಸ್ಟ್ರೆಸ್ಸು, ಸ್ಟ್ರೈನು ಏನೇನೋ ಹೇಳ್ತಾರಪ್ಪ. ಆದರೆ ಹೊಟ್ಟೆ ಪ್ರಾಬ್ಲಮ್ಮೇ ಬಹಳ ದೊಡ್ಡದಾಗಿದೆ. ಎಲ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಟ್ರಬಲ್, ಚಿಕ್ಕ ವಯಸ್ಸವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಹೇಳ್ತಾರೆ. ಆದ್ದರಿಂದ ಈ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದರೆ ನೀವು ಮನೇಲಿ ಏನು ಮಾಡ್ಬೋದು, ಸ್ವಲ್ಪ ಜೀರಿಗೆ ತೊಗೊಳ್ಳಿ. ಒಂದು ಜೀರಿಗೆ ತೊಗೊಂಡು ಕುಟ್ಬಿಟ್ಟು ನೀರಲ್ಲಿ ಬೆರೆಸ್ಬಿಟ್ಟು ಒಂಚೂರು ಬೆಚ್ಚಗಿರೋ ನೀರಲ್ಲಿ ನೀವು ಕುಡಿದು ನೋಡಿ, ಖಂಡಿತ ಗ್ಯಾಸ್ ಟ್ರಬಲ್ ಕಮ್ಮಿ ಆಗುತ್ತೆ. ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಇದೆ, ಇನ್ನು ಸ್ವಲ್ಪ ಏನಾದ್ರು ಬೇರೆ ಹೇಳಿ ಅಂತ ನೀವು ಹೇಳಿದರೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ತೊಗೊಳ್ಳಿ. ಅಂದರೆ ಜಜ್ಜಿರಬೇಕು. ಈಗೆಲ್ಲ ಮಿಷಿನಲ್ಲಿ ಹಾಕಿ ಭಾಳ ನೈಸಾಗಿ ಮಾಡಿಬಿಡ್ತಾರೆ, ಅದು ಇರಬಾರ್ದು. ಸ್ವಲ್ಪ ಜಜ್ಜಿರಂದರೆ ಮುಕ್ಕಾಲು ವಾಸಿ ಇರೋವಂಥದ್ದು, ಜೊತೆಗೆ ಇಂಗು ಪೌಡ್ರ್ ಸ್ವಲ್ಪ, ಇದೆರಡನ್ನು ಬಿಸಿನೀರಲ್ಲಿ ಬೆರೆಸ್ಬಿಟ್ಟು ಕುಡಿದು ನೋಡಿ, ಖಂಡಿತ ನಿಮಗೆ ಹೊಟ್ಟೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಉಷ್ಣವಾಯು ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋಗಿ ನೀವು ಇಂಗ್ಲೀಷ್ ಡಾಕ್ಟರ್ ಹತ್ರ ಉಷ್ಣ ಸರ್, ಕೋಲ್ಡ್ ಸರ್ ಅಂದರೆ ನಂಬೋದಿಲ್ಲ. ಉಷ್ಣ ಅಂದರೆ ಪಕ್ಕೆಗಳು ಇಟ್ಕೊಂಡ್ಬಿಡುತ್ತೆ, ಕೆಮ್ಮಿ ಪಕ್ಕೆ ಇಟ್ಕೊಳ್ಳುತ್ತೆ, ಅಥವಾ ಗ್ಯಾಸ್ ಟ್ರಬಲಿಂದ ಪಕ್ಕೆಗಳು ಇಟ್ಕೊಳ್ಳುತ್ತೆ. ಏನಿಲ್ಲ, ಸುಲಭವಾಗಿ 1 ಲೋಟ ಬಿಸಿನೀರು ತೊಗೊಳ್ಳಿ, ಬಿಸಿ ಇರೋ ನೀರು ತೊಗೊಳ್ಳಿ, 1 ಚಮಚ ತುಪ್ಪ ಹಾಕಿ, ಅದರಲ್ಲಿ ಒಂಚೂರು ಸಕ್ಕರೆ ಹಾಕಿ, ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಬಿಸಿಯಾಗಿ ಕಾಫಿ ಕೊಡ್ತಂಗೆ ಕುಡೀರಿ. ನೋಡಿ ಎಷ್ಟು ಬೇಗ ನಿಮ್ಗೆ ರಿಲೀಫ್ ಸಿಗುತ್ತೆ. ಈ ಹೊಟ್ಟೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಎಳ್ಳಿಕಾಯಿ ಬಹಳ ವಿಶೇಷ. ಎಳ್ಳಿಕಾಯಿ ಅಂದರೆ ಖಾರ, ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಡೋದಲ್ಲ, ಉಪ್ಪಲ್ಲಿ ನೆನೆಸಿರ್ತಕ್ಕಂಥ ಎಳ್ಳಿಕಾಯಿ ಬಹಳ ವಿಶೇಷ. ನಮ್ಮ ಕಾಲದಲ್ಲಿ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹೊಟ್ಟೆ ಕೆಟ್ಟಿದ್ರೆ ಮೊಸರನ್ನ ಎಳ್ಳಿಕಾಯಿ ಅಷ್ಟೇ ಕೊಡ್ತಾಯಿದ್ರು. ಈ ಎಳ್ಳಿಕಾಯಿ ಉಪ್ಪಿರೋದು ಎಷ್ಟು ವಿಶೇಷ ಅಂತಂದರೆ, ನಮ್ಮ ಆಫೀಸಲ್ಲಿ ತರಿಸಿಟ್ಕೊಂಡು ನಾನು ಎಲ್ಲರಿಗೂ ಕೊಡ್ತಾಯಿದ್ದೀನಿ. ನೀವು ಇಷ್ಟು ಪಲಾವ್ ತಿಂದ್ಬಿಟ್ಟು, ಅಥವಾ ಇಷ್ಟು ಯಾವುದಾದ್ರು ಸ್ಪೈಸಿ ಫುಡ್ ಅಂತಾರೆ, ಎಣ್ಣೆ ಅಂಶದ್ದು, ಖಾರ ಅಂಶದ್ದು ಇಷ್ಟು ತಿಂದ್ಬಿಟ್ಟು ಒಂದೇ ಒಂಚೂರು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದರೆ ತೇಗ್ ಬಂದಾಗ ನಿಮಗೆ ಆ ಎಳ್ಳಿಕಾಯಿ ಉಪ್ಪಿನಕಾಯಿ ತೇಗ್ ಬಂತು. ಅಷ್ಟು ವಿಶೇಷವಾದಂಥದ್ದು ನಮ್ಮಲ್ಲಿ ಸಾಕಷ್ಟು ಇದೆ. ನಮ್ಮಲ್ಲಿ ಏನು ಹೇಳ್ತಾರೆ ಒಂದು ಮಾತು ಅಂತಂದರೆ, ನಮ್ಮ ಊಟವೇ ಔಷಧಿ ಆದರೆ ನಮಗೆ ಔಷಧಿನೇ ಬೇಕಾಗಲ್ಲ. ಅಥವಾ ನಾವು ಏನಂದರೆ ಅದನ್ನು ತಿನ್ಕೊಂಡಿದ್ರೆ ಔಷಧಿಯನ್ನೇ ಊಟ ಥರ ಮಾಡಬೇಕಾಗುತ್ತೆ. ಆದ್ದರಿಂದ ನಿಮಗೆ ಊಟ ಬೇಕಾ ಔಷಧಿ ಬೇಕಾ ಅಂತ ನೀವು ಜೀವನದಲ್ಲಿ ತೀರ್ಮಾನ ಮಾಡ್ಕೋಬೋದು. ದಿನನಿತ್ಯ ಈ ರೀತಿ ಒಂದೊಂದು ವಿಚಾರಗಳನ್ನು ಹೇಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಮಾಹಿತಿಗಳು, ಒಂದು ಜೀವನದಲ್ಲಿ ತಿಳಿಯೋಕ್ಕಾಗದಂಥ ಮಾಹಿತಿಗಳು. ನಾನು ಕೂಡ ಚಿಕ್ಕ ವಯಸ್ಸಿಂದ ಡೈರಿಗಳಲ್ಲೆಲ್ಲ ಬರೆದಿಟ್ಟಿದ್ದೆ. ಯಾರೇ ಏನು ಹೇಳಿದ್ರು, ನಮ್ಮ ತಾಯಿಯವರು ಹೇಳಿದ್ರು, ತಂದೆ ಹೇಳಿದ್ರು, ಎಲ್ಲ ಬರೆದು ಇಟ್ಕೊಂಡಿದ್ವಿ. ಅಲ್ಲೊಂದಿಲ್ಲ ಅಲ್ಲಿ ಸೇರಿಸಿದ್ದು ಎಲ್ರಿಗೂ ನಾನು ಪಟ್ಟಂತಹ ಸುಖ, ನಾನು ಪಟ್ಟಂತಹ ಸಂತೋಷ ಎಲ್ಲರೂ ಪಡೀಲಿ ಅನ್ನೋದು ನಮ್ಮ ಆಸೆಯಾಗಿದೆ. ಆದ್ದರಿಂದ ಒಂದೊಂದು ದಿವಸ ಒಂದೊಂದು ವಿಚಾರಕ್ಕೆ, ಹೊಟ್ಟೆ ನೋವಿಗೆ, ಕೈಕಾಲು ನೋವಿಗೆ, ಬೆನ್ನು ನೋವಿಗೆ, ತಲೆನೋವಿಗೆ, ಕಣ್ಣಿಗೆ, ಮೂಗಿಗೆ ಏನಿದೆ ಅನ್ನೋದನ್ನೆಲ್ಲ ನೋಡೋಣ. ನಮಸ್ಕಾರ. ಮತ್ತೆ ಹೇಳ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳೆಲ್ಲ ಹೇಳಿ. ಸಾಕಷ್ಟು ವಿಚಾರಗಳು ಹೇಳ್ತೀನಿ. ನಿಮಗೇನಾದ್ರು ಸಂಶಯ ಇದ್ದರೆ, ಕ್ವಶನ್ಸ್ ಇದ್ದರೆ ಖಂಡಿತ ನೀವು ಕಾಮೆಂಟ್ಸಲ್ಲಿ ಹಾಕಿ, ಅದನ್ನು ನೋಡಿ ನಾವು ಖಂಡಿತ ಉತ್ತರ ಕೊಡ್ತೀವಿ. ನಮಸ್ಕಾರ.